ಹರೇ ಕೃಷ್ಣ. ಸ್ನೇಹಿತರೆ, ಪರಮಾತ್ಮನ ಕೃಪೆಯ ಮೂಲಕ ಪಾಪಿಯೂ ಸಹ ಪುಣ್ಯಾತ್ಮನಾಗುವ ಶಕ್ತಿಯನ್ನು ಹೊಂದಿರುವ ದಿನವೇ ಏಕಾದಶಿ. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಸಫಲ ಏಕಾದಶಿ ಎಂದು ಕರೆಯುತ್ತಾರೆ. ಸಫಲ ಎಂಬ ಪದದ ಅರ್ಥವೇ ಯಶಸ್ಸು, ಸಾರ್ಥಕತೆ. ಏಕಾದಶಿ ಎಂದರೆ ಇದು ಸಾಮಾನ್ಯ ಉಪವಾಸವಲ್ಲ, ಅದು ಮನಸ್ಸನ್ನು ಶುದ್ಧಗೊಳಿಸುವ, ಪಾಪಗಳನ್ನು ಕರಗಿಸುವ, ದೇವರ ಸ್ಮರಣೆಯನ್ನು ಗಾಢಗೊಳಿಸುವ ಅತ್ಯುನ್ನತ ವ್ರತ. ಭಗವಂತನು ಈ ದಿನ ಭಕ್ತರ ಕಡೆಗೆ ವಿಶೇಷ ಕೃಪೆಯಿಂದ ನೋಡ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಏಕಾದಶಿ ದಿನ ಮನಸ್ಸನ್ನು ನಿಯಂತ್ರಣದಲ್ಲಿರಿಸಿ ಉಪವಾಸ, ಜಪ, ಧ್ಯಾನ, ಪಾರಾಯಣ, ಜಾಗರಣೆ ಇವೆಲ್ಲವನ್ನು ಶ್ರದ್ಧೆಯಿಂದ ಮಾಡಿದರೆ ಅಪಾರ ಪುಣ್ಯ ಫಲ ದೊರೆಯುತ್ತದೆ. ಹರಿಸ್ಮರಣೆ ಆಗುವ ಕ್ಷಣವೇ ಪುಣ್ಯ ಕ್ಷಣ. ಈ ವ್ರತದ ಮುಖ್ಯಾಂಶವೇ ರಾತ್ರಿಯ ಜಾಗರಣೆ, ಹರಿನಾಮ ಸ್ಮರಣೆ, ಜಪ, ಗೀತಾ ಪಾರಾಯಣ, ವಿಷ್ಣು ಸಹಸ್ರನಾಮ ಪಠಣ ಇವೆಲ್ಲ ಮನಸ್ಸನ್ನು ಶುದ್ಧಗೊಳಿಸುತ್ತವೆ. ಸಫಲ ಏಕಾದಶಿಯ ಮಹಿಮೆ ಲುಂಪಕನ ಕಥೆಯಿಂದ ಸ್ಪಷ್ಟವಾಗುತ್ತದೆ. ಹಿಂದೆ ಚಂಪಾವತಿ ಎಂಬ ಪಟ್ಟಣದಲ್ಲಿ ಮಹಿಷ್ಣತನೆಂಬ ರಾಜನಿಗೆ 5 ಪುತ್ರರು. ಅವರಲ್ಲಿ ಹಿರಿಯನು, ದೊಡ್ಡವನು ಲುಂಪಕ. ಅವನು ಪಾಪ, ದುರ್ಜನರ ಸಂಗ, ಮದ್ಯಪಾನ, ಪರಸ್ತ್ರೀ ಸಹವಾಸ, ಬ್ರಾಹ್ಮಣ ದ್ವೇಷ ಇವುಗಳಿಂದಲೇ ದಿನಗಳನ್ನು ಕಳೆಯುತ್ತಿದ್ದನು. ಈ ಲುಂಪಕನ ತಂದೆ ಅಂದರೆ ರಾಜನು ಈ ಲುಂಪಕನ ದುಷ್ಟತನವನ್ನು ತಾಳಲಾರದೆ ರಾಜ್ಯದಿಂದ ಹೊರಹಾಕ್ತಾನೆ. ಲುಂಪಕನು ಕೋಪದಿಂದ ಕಾಡಿಗೆ ಓಡಿಹೋಗಿ ಅಲ್ಲಿ ಕಳ್ಳರ ಜೊತೆ ಸೇರಿ ತನ್ನ ತಂದೆಯ ರಾಜ್ಯವನ್ನೇ ಕಸಿದುಕೊಳ್ಳುವ ಯತ್ನವನ್ನ ಮಾಡ್ತಾನೆ. ಒಂದು ರಾತ್ರಿ ಅರಮನೆಗೆ ಕಳ್ಳತನ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆಗ ರಾಜನ ಸೇವಕರು, ಕಾವಲುಗಾರರು ಅವನನ್ನು ಹಿಡಿತಾರೆ. ಆತನಿಗೆ ಶಿಕ್ಷೆಯನ್ನ ಕೊಡದೆ ಈತ ರಾಜನ ಮಗ ಎಂಬ ಕಾರಣಕ್ಕೆ ಅವನನ್ನು ಬಿಡ್ತಾರೆ. ಇದು ಅವನ ಜೀವನಕ್ಕೆ ಮೊದಲ ಕೃಪೆಯ ಕಿರಣ. ಅವನು ಮತ್ತೆ ಕಾಡಿಗೆ ಹಿಂತಿರುಗಿ ಬಹುಕಾಲ ಅಲೆದಾಡಿ ನಂತರ ಒಂದಿಷ್ಟು ನೆಮ್ಮದಿ ಸಿಗುವಂತೆ ಒಂದು ಅಶ್ವತ್ಥ ಮರದ ನೆರಳಿನ ಕಡೆ ಮಲಗ್ತಾನೆ. ಶಾಸ್ತ್ರ ಹೇಳುತ್ತದೆ, ಅಶ್ವತ್ಥದ ಬೇರುಗಳಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು, ತುದಿಯಲ್ಲಿ ರುದ್ರದೇವರು. ಈ ಮರದ ಅಧಿಷ್ಠಾನದಿಂದಲೇ ಅವನಲ್ಲಿ ಹಿಂದಿನವರೆಗೂ ಇದ್ದ ದುಷ್ಟ ಗುಣಗಳು ತೊಲಗಿ ಸ್ವಲ್ಪ ಒಳ್ಳೆಯ ಚಿಂತನೆಗಳು ಮೂಡತೊಡಗಿದವು. ಆತನ ದುಷ್ಟಗುಣಗಳು ನಿಧಾನವಾಗಿ ಕಡಿಮೆಯಾಗತೊಡಗಿದವು. ಆ ಮರದ ನೆರಳು ಅವನೊಳಗಿನ ಕತ್ತಲೆಯನ್ನು ಶಮನಗೊಳಿಸಿತು. ಹೀಗೆ ಒಂದು ದಿನ ದಶಮಿ ತಿಥಿ ಬಂದಿತು. ಅವನು ಹಣ್ಣು ಹಂಪಲು ತಿಂದು ಆ ಮರದ ಕೆಳಗೆ ಮಲಗಿದನು. ಮುಂದಿನ ದಿನ ಏಕಾದಶಿ. ಅವನಿಗೆ ಮಧ್ಯಾಹ್ನದ ವೇಳೆಗೆ ಮಾತ್ರವೇ ಎಚ್ಚರವಾಯಿತು. ಹಸಿವು, ಬಾಯಾರಿಕೆ ಸ್ವಲ್ಪ ಜಾಸ್ತಿಯಾಗಿ ಅವನು ಆಹಾರಕ್ಕೋಸ್ಕರ ಕಾಡಿನಲ್ಲಿ ಅಲೆದಾಡ್ತಾನೆ. ನಂತರ ಅವನು ಆಹಾರವಿಲ್ಲದ ಕಾರಣ ಅವನ ಶಕ್ತಿಯು ಕುಗ್ಗಿ ಹೋಗುತ್ತದೆ. ಸಂಜೆ ವೇಳೆಗೆ ನಿರಾಶೆಯಿಂದ, ಹಸಿವಿನಿಂದ ಕಂಗೆಟ್ಟು ಮತ್ತೆ ಪುನಃ ಅಶ್ವತ್ಥ ಮರದ ಹತ್ತಿರ ಬಂದು ಕೂತ್ಕೋತಾನೆ. ಆತನಿಗೆ ತಿನ್ನೋದಕ್ಕೆ ಕೆಲವು ಕಾಡು ಹಣ್ಣುಗಳು ಮಾತ್ರ ಸಿಕ್ಕಿರುತ್ತೆ. ಅದನ್ನೇ ಅವನು ಇಟ್ಕೋತಾನೆ. ಆದರೆ ಅದನ್ನು ಸೇವಿಸುವುದಕ್ಕೂ ಕೂಡ ಅವನಲ್ಲಿ ಶಕ್ತಿ ಇರುವುದಿಲ್ಲ. ಅವನ ಶಕ್ತಿ ಕುಂದಿರುವ ಕಾರಣ ಆ ಹಣ್ಣನ್ನು ತಿನ್ನದೆ ಅವನಿಗೆ ಕಣ್ಣೀರು ಬರುತ್ತೆ. ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ದೇವರ ಸ್ಮರಣೆ ಉದಯವಾಯಿತು. ಭಗವಂತನಿಗೆ ಶರಣಾಗುವಂತೆ ಮನಸ್ಸಾಯಿತು. ನಾನು ಏನನ್ನು ತಿನ್ನಲಾರೆ ನಾರಾಯಣ, ಇವುಗಳನ್ನು ನಿನಗಾಗಿ ಅರ್ಪಿಸುತ್ತೇನೆ ಎಂದು ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ದೇವರಿಗೆ ಆತನು ನೈವೇದ್ಯವನ್ನ ಮಾಡ್ತಾನೆ. ಆ ರಾತ್ರಿ ಹಸಿವು, ಚಳಿ, ನೋವು ಇವೆಲ್ಲವೂ ಇದ್ದರೂ ಸಹ ಆತನಿಗೆ ನಿದ್ದೆ ಬರುವುದಿಲ್ಲ. ಆದರೆ ಮನಸ್ಸು ಮಾತ್ರ ದೇವರ ಸ್ಮರಣೆಯಲ್ಲಿ ನಿರಂತರವಾಗಿತ್ತು. ಅವನಿಗೆ ತಿಳಿಯದೇನೆ ಅವನು ಪೂರ್ಣ ರೂಪದ ಸಫಲ ಏಕಾದಶಿ ವ್ರತವನ್ನು ಆಚರಿಸಿದ್ದನು. ಬೆಳಿಗ್ಗೆ ಸ್ನಾನ ಮಾಡಿ ಶುಚಿಯಾಗಿ ಮತ್ತೆ ಮರದ ಬಳಿಗೆ ಬಂದು ಪ್ರಾರ್ಥಿಸ್ತಾನೆ. ಹಿಂದಿನ ದಿನ ನೈವೇದ್ಯ ಮಾಡಿದ ಹಣ್ಣುಗಳನ್ನು ಭಕ್ತಿ ಭಾವದಿಂದ ತಿಂತಾನೆ. ಈ ಒಂದು ದಿನದ ಉಪವಾಸ, ಜಾಗರಣೆ, ದೈವ ಸ್ಮರಣೆ ಇವು ಅವನನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ವರ್ಷಗಳ ಕಾಲ ಮಾಡಿದ ಪಾಪಗಳನ್ನು ಒಂದೇ ಏಕಾದಶಿ ಕರಗಿಸಿಬಿಟ್ಟಿತು. ದೇವರ ಕೃಪೆಯಿಂದ ಕೆಲವು ದಿನಗಳಲ್ಲಿ ಅವನಿಗೆ ದೊಡ್ಡ ಸಾಮ್ರಾಜ್ಯ ದೊರಕಿತು. ಅವನು ಒಳ್ಳೆಯ ರಾಜನಾಗಿ, ಪ್ರಜೆಗಳಿಗೆ ನಿಲುವಂಗಿಯಾಗಿ ನ್ಯಾಯವನ್ನು,
ಧರ್ಮವನ್ನು ಕೊಟ್ಟು ನಂತರ ಮತ್ತೆ ಪುನಃ ಕಾಡಿಗೆ ಮರಳಿ ತಪಸ್ಸು ಮಾಡಿ ಶ್ರೀಕೃಷ್ಣನಿಗೆ ಲೀನನಾದನು. ಈ ಕಥೆ ನಮಗೆ ಒಂದು ಮಹಾ ಸಂದೇಶ ಕೊಡುತ್ತದೆ. ಅದುವೇ ಭಾವನೆಯೇ ದೊಡ್ಡದು, ಕ್ರಿಯೆ ನಂತರ. ಅಂದರೆ ಮೊದಲು ದೇವರಿಗೆ ಮನಸ್ಸಿನಲ್ಲಿ ಶರಣಾಗು. ಹೇಗೆ ಲುಂಪಕನು ಉಪವಾಸವನ್ನು ಧರ್ಮಕ್ಕಾಗಿ ಮಾಡಲಿಲ್ಲ, ಅವನ ಪರಿಸ್ಥಿತಿಯೇ ಉಪವಾಸ ಮಾಡಿಸಿತು. ಆದರೂ ಅವನಲ್ಲಿ ಹುಟ್ಟಿದ ಒಂದು ದೇವರ ಸ್ಮರಣೆ ದೇವರಿಗೆ ಅದುವೇ ದೊಡ್ಡದಾಗಿತ್ತು. ಅಶ್ವತ್ಥದ ನೆರಳಿನಲ್ಲಿ ಮಾಡಿದ ಒಂದು ಪ್ರಾರ್ಥನೆ, ಒಂದು ರಾತ್ರಿಯ ಜಾಗರಣೆ, ಒಂದು ಪುಟ್ಟ ನೈವೇದ್ಯ, ಇವೆಲ್ಲ ಅವನ ಜೀವನವನ್ನು ಪರಿವರ್ತಿಸಿತು. ಈ ಏಕಾದಶಿ ನಮಗೆ ಹೇಳುವುದೇ, ದೇವರು ಪಾಪಗಳ ಗಾತ್ರವನ್ನು ನೋಡುವುದಿಲ್ಲ, ಹೃದಯದ ತಿರುವನ್ನು ಮಾತ್ರ ನೋಡ್ತಾನೆ. ಸಫಲ ಏಕಾದಶಿಯ ಫಲಗಳು ಅಪಾರ. ಉಪವಾಸದಿಂದ ಶರೀರ ಶುದ್ಧಿ, ಮನಸ್ಸಿನ ತಾಳ್ಮೆ, ಜಾಗರಣೆಯಿಂದ ಚೈತನ್ಯ, ದೇವರ ಸ್ಮರಣೆಯಿಂದ ಆಂತರಿಕ ಶಾಂತಿ, ಬ್ರಾಹ್ಮಣ ಸೇವೆಯಿಂದ ಪುಣ್ಯ, ಇವೆಲ್ಲ ಸಿಗುತ್ತದೆ. ಈ ಏಕಾದಶಿಯು ಹಿಂದಿನ ಜನ್ಮದ ಪಾಪಗಳನ್ನು ಕರಗಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಸಮೃದ್ಧಿ, ಆರೋಗ್ಯ, ಐಶ್ವರ್ಯ, ಪ್ರಗತಿ ಇವೆಲ್ಲವೂ ಶ್ರೀಮನ್ನಾರಾಯಣನ ಆಶೀರ್ವಾದದಿಂದ ಸಾಧ್ಯ. ಹರಿನಾಮ ಜಪ, ವಿಷ್ಣು ಸಹಸ್ರನಾಮ ಪಠಣ, ಗೀತಾ ಪಾರಾಯಣ ಇವೆಲ್ಲ ಈ ದಿನ ಮಾಡಿದರೆ ಫಲ ಬಹಳ ಹೆಚ್ಚಾಗುತ್ತದೆ. ಸಫಲ ಏಕಾದಶಿಯ ಮೂಲಕ ನಾವು ಕಲಿಯಬೇಕಾದ ಒಂದು ಸುಂದರ ವೈಚಾರಿಕತೆ ಇದೆ. ಜೀವನದಲ್ಲಿ ಒಂದೇ ಒಂದು ದಿನ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿದರೂ ಆ ಒಂದು ದಿನ ಹಲವು ಜೀವನಗಳ ಪಾಪಗಳನ್ನು ಶುದ್ಧಗೊಳಿಸಬಲ್ಲದು. ಏಕಾದಶಿ ನಮಗೆ ಸ್ಮರಿಸುತ್ತದೆ, ದೇವರ ಬಳಿ ತಲುಪಲು ಅಪರಾಧರಹಿತ ಜೀವನ ಬೇಕಿಲ್ಲ, ಪಶ್ಚಾತ್ತಾಪ ಭರಿತ ಮನಸ್ಸು ಸಾಕು ಎಂದು. ಈ ರೀತಿಯಾಗಿ ಸಫಲ ಏಕಾದಶಿ ನಮ್ಮ ಆಧ್ಯಾತ್ಮಿಕ ಅನ್ವೇಷಣೆಗೆ ಒಂದು ಮೆಟ್ಟಿಲು. ಲುಂಪಕನ ಜೀವನ ಬದಲಾಯಿತು. ಹಾಗೆಯೇ ನಾವು ಕೂಡ ಒಂದು ಕ್ಷಣವಾದರೂ ದೇವರ ಕಡೆಗೆ ತಿರುಗಿದರೆ ನಮ್ಮೊಳಗಿನ ಅಂಧಕಾರಗಳು ಕರಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಜೀವನ ಸಾರ್ಥಕವಾಗುತ್ತದೆ. ದೇವರ ಕೃಪೆ ಎಲ್ಲರ ಮೇಲೂ ಇರಲಿ. ಓಂ ನಮೋ ನಾರಾಯಣಾಯ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.